ನಮ್ಮ ಯೋಗ್ಯತೆ ಏನಾಯ್ತು? ಕನ್ನಡದ ಯೋಗ್ಯತೆ ಅರ್ಥ ಆಯ್ತಲ್ಲ? ಕನ್ನಡದ ಯೋಗ್ಯತೆ ಎಲ್ಲಿಗೆ ಬಂತು ಅಂತ ಅರ್ಥ ಆಯ್ತಲ್ಲ ನಿಮ್ಗೆ? ನನಗೆ ಇಂಗ್ಲಿಷೇ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರಿತಾ ಇದ್ದೆ ಕ್ವಶನ್ ಅಂಡ್ ಆನ್ಸರ್. ನನಗೆ ಇಂಗ್ಲಿಷೇ ಚಂದ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರಿತಾ ಇದ್ದೆ. ಕನ್ನಡಕ್ಕೆ ಯಾಕೆ ಬರ್ಬೇಕು ನಾನು? ಅಂದ್ರೆ ಕನ್ನಡನ ಎರಡನೇ ದರ್ಜೆ, ಕನ್ನಡನ ಎರಡನೇ ದರ್ಜೆ ಮಾಡಿದ್ದಾನೆ. ನೀವೇನ್ ಕ್ರಮ ತೆಗೆದುಕೊಂತೀರ ಅಂದಮೇಲೆ? ನಮ್ಮ ಕನ್ನಡದ ಬಗ್ಗೆ ಬಹಳಷ್ಟು ನಮ್ಮ ಕವಿಗಳು JP ರಾಜರತ್ನಂ ಅವರ DK ಶಿವಕುಮಾರ್ ಅವರ ರನ್ನ ಪದಗಳು ಅಂತ ಬರ್ತೈತೆ. ನರಕ ಕೀಳ್ಸಿ ನಾಲ್ಗೆ ಸೀಳ್ಸಿ, ನರಕ ಕೀಳ್ಸಿ ನಾಲ್ಗೆ ಸೀಳ್ಸಿ, ಬಾಯಿ ಒಲಿಸಿದು ಅನ್ನೋ ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ. ನರಕ ಕೀಳಿಸಿದ್ರು ನಾಲ್ಗೆ ಸೀಳಿಸಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ ಅಂತ ಹೇಳೋದು. ಹಂಗೆ ಇನ್ನು ಸಾಕ್ತವ. ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳಿಸಾಕಿಲ್ಲ ಅಂತ ಹೇಳಿದಾನೆ ನಮ್ಮ JP ರಾಜರತ್ನಂ ಅವರು. ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳಿಸಾಕಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಮಾನ ತೆಗಿತಾ ಇದಾರಲ್ಲ, ನೀವೆಲ್ಲ ಸುಮ್ಮನೆ ಕೂತಿದ್ದೀರಲ್ಲ. ಆ ಕವಿಗಳು ಹೇಳಿದ್ದಾರೆ ಕನ್ನಡ ಸುದ್ದಿಗೆ ಬಂದ್ರೆ ಮಾನ ಉಳಿಸಲ್ಲ ಅಂತ ಹೇಳಿದ್ದಾರೆ. ನಿನ್ ನಾಲ್ಗೆ ಸೀಳಿದ್ರು ನಾನು ಕನ್ನಡನೇ ಹೇಳ್ತೀನಿ ಅಂತೇಳಿ. ಈ ಅಧಿಕಾರಿ ಯಾವನ್ ಮಾಡೋಣ? ಅವ್ನ ನಾಲ್ಗೆ ಸೀಳ್ರಿ, ಸೀಳ್ಬೇಕಲ್ಲ ಅವನ ನಾಲ್ಗೆನ. ಕನ್ನಡ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. ಕಾವಲು ಸಮಿತಿ ಹೋಗಿ KPSL ಕಾವಲು ಕಾಯ್ಬೇಕಲ್ಲ, ಅಲ್ಲಾದ್ರೂ ಕಾವಲು ಕಾಯ್ಬೇಕಲ್ಲ. ಇಲ್ಲೇ ನಮ್ಗೆ ಕೆಲವು ಸರಿ ನಾನೇ ನೋಡಿದ್ದೀನಿ, ನಾವೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರಿ. ನಮ್ಗೆಲ್ಲ ಗೊತ್ತಾನಪ್ಪ ಕಾಗುಣಿತ ನಿನ್ಗೆ ಕೇಳಿದಾರಲ್ಲ, ಸಂಧಿ ಗೊತ್ತಾ ಅಂದ್ರು. ನಮ್ಗೆ ಯಾವ ಸಂಧಿ ಗೊತ್ತು? ನಮ್ಗೆ ಗೊತ್ತಿಲ್ಲ ಸಂಧಿ. ನಾವು ಯಾವ್ದೋ ಸಂಧಿ ಅಲ್ಲಿ ಹೇಳ್ಬಿಟ್ರಿ. ಇಲ್ಲಿ ಹೇಳ್ಕೊಡೋರು ಕಾವಲ್ ಸಮಿತಿ, ಕಾವಲ್ ಸಮಿತಿ ಅಧ್ಯಕ್ಷರು. ಇಲ್ಲಿ ಕನ್ನಡನ ಕೊಲೆ ಆಗ್ತಾ ಇದೆ. ಕನ್ನಡದ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಷನ್ ನೀನ್ ಇಂಗ್ಲಿಷ್ ಅಲ್ಲಿ ಮಾಡ್ಗೋ ಅಂತ ಹೇಳ್ತಾನೆ. ನಾಚಿಕೆ ಆಗ್ಬೇಕಲ್ಲ ನಮ್ಮೆಲ್ಲರಿಗೂ. 2 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯ ಇದು. 2 ಲಕ್ಷ ಜನದ್ದು ಅವ್ರ ಜೀವನ ನಿಮಗೂ ಗೊತ್ತಿದೆ. ನಾನು ಸುಮ್ಮನೆ ಹೇಳ್ತೀನಿ. ನಾನು BSc ಪಾಸ್ ಆದ್ಮೇಲೆ 1-2 ವರ್ಷ ನಾನೇನು ಕೆಲಸ ಇರಲಿಲ್ಲ, ಕಬಡ್ಡಿ ಆಡ್ಕೊಂಡಿದ್ದೆ ನಾನು. ಎಲ್ಲಾನ ಹೋಗ್ಲಿ ನಮ್ಮ ನೆಂಟರುಗಳು ಹೋಗ್ಯಾರಿ, ಮದುವೆ ಮನೆಗೆ ಹೋಗ್ಯಾರಿ ಅಲ್ಲ, ನನ್ನ ಜೊತೆ ನಮ್ಮ ನೆಂಟರು ಪರಿಚಯ ಮಾಡೋರು ಅಶೋಕ್ ಅಂತ ಅನ್ಎಂಪ್ಲಾಯ್ ಅನ್ನೋರು. ಒಂದ್ಸರಿ ಕೇಳಿಸ್ಕೊಂಡೆ, 2 ಸರಿ, 3ನೇ ಸರಿ ನನಗೆ ಇಟ್ಕೊಂಡು ಒದ್ಬಿಡೋಣ ಅನಿಸ್ತಾ ಇತ್ತು ನನಗೆ. ಆ ಅನ್ಎಂಪ್ಲಾಯ್ ಅನ್ನೋ ಪದ ಇದೆಯಲ್ಲ, ಅದೇ ಚುಚ್ಚುತ್ತೆ ಹಾಕಿ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಸರಿ ಕೇಳ್ತೀರಿ, ಯಾರನ್ನೇ ಕರ್ಕೊಂಡು ಇವನು ಅನ್ಎಂಪ್ಲಾಯ್ ಅಂತಾರೆ. ಏನೋ ಒಂಥರ ಭಿಕ್ಷುಕರ್ತಾರ. ಈ 2 ಲಕ್ಷ ಜನ ಕೊಡ್ಲಿಲ್ಲ ಅಂದ್ರೆ 2 ಲಕ್ಷ ಜನದ ನೀವು ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅನ್ಎಂಪ್ಲಾಯಿ ಇದು ಕಷ್ಟ ಯಾರಿಗೆ ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ, 100% ಗೊತ್ತಿರ್ತದೆ. ಜೀವನ ಎಷ್ಟು ಕಷ್ಟ ಅನ್ನೋದು ಆಗ್ಲೇ ನಿಮ್ಗೆ ಗೊತ್ತಾಗೋದು. ಚಿತ್ರಹಿಂಸೆ, ಮನೆ ಒಳಗಡೆ ಹೋದ್ರು ಚಿತ್ರಹಿಂಸೆ, ಆಚೆ ಮನೆ ಒಳಗೆ ಹೋದ್ರೆ ನಮ್ಮ ಮನೆಗೆ ನಮ್ಮಮ್ಮ ಹೇಳ್ತಾ ಇದ್ಲು, ನಾನು ಕಬಡ್ಡಿ ಬ್ಯಾಗ್ ಎತ್ಕೊಂಡು ಆಚೆ ಹೋಗ್ತಾ ಇದ್ದೆ. ನಮ್ಮಪ್ಪ ಹೇಳ್ತಾ ಇದ್ರು, ನೋಡ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ, ಬರೋವಾಗ ತುಂಬ್ಕೊಂಡ್ಬಂದ್ಬಿಡ್ತಾನೆ ಬ್ಯಾಗ್ ತುಂಬ ಅಂತ ಇದ್ರು. ಕಬಡ್ಡಿಗೆ ಹೋಗ್ತಾ ಇದ್ದಕ್ಕೆ ಅಂದ್ರೆ ಎಷ್ಟು ನೋವಿದೆ. 2 ಲಕ್ಷ ಜನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಕನ್ನಡವನ್ನ ಕೊಲೆ ಮಾಡ್ತಾ ಇದಾರಲ್ಲ ಇವ್ರಿಗೆಲ್ಲ. KPSCಯಲ್ಲಿ ಹರಾಜಾಗ್ತಾ ಇದ್ದಾರೆ. AC, ನಾನು ಹೇಳಿದೆ AC, DC, AC, ತಹಸೀಲ್ದಾರ್ ಎಲ್ಲ ಹರಾಜು. ಇದ್ರ ಬಗ್ಗೆ ನಾವು ಏನು ಆಮೇಲೆ ನಾನು DK ಶಿವಕುಮಾರ್ ಅವ್ರಿಗೆ ಕಳಿಸ್ಕೊಡ್ತೀನಿ, ನೋಡಿ ತಗೊಂಡು ಕೊಡಪ್ಪ ಅವ್ರಿಗೆ. ಪ್ರಶ್ನೆ ಹೆಂಗೆ ಕನ್ನಡ ಇಂಗ್ಲಿಷ್ ಕೇಳಿದ್ರು, ಕನ್ನಡ ಹೆಂಗೆ ಟ್ರಾನ್ಸ್ಲೇಷನ್ ಹೆಂಗ್ ಮಾಡೋರು ತೋರಿಸೋರು. ಇಲ್ಲಿ ಮೋಸ ಆಗಿಲ್ಲ ಅಂತ ಹೇಳ್ತಾರಲ್ಲ. ಇದಾದ್ಮೇಲೆ ಈ KPSC ಅವರು ಅದನ್ನ ಏನ್ ಮಾಡ್ತಾರೆ, ಈ 79 ಅಲ್ಲ 71 ತಪ್ಪೇ ಆಗಿಲ್ಲ ಅಂತಾರೆ.
ಮೂರು ತಪ್ಪಾಗಿದೆ ಅಂತ ಹೇಳ್ತಾರೆ. ಮೂರು ತಪ್ಪು ಅಂತಾರೆ. ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ? 5 ಕೊಡ್ತೀನಿ ಅಂತ ಹೇಳ್ತಾರೆ. 5ಕ್ಕೆ ಹೆಂಗೆ ಅಂತ ಹೇಳಿದ್ರೆ ಮೂರು ಗ್ರೇಸ್ ಮಾರ್ಕ್ಸ್, ಇನ್ನೈದು ನೀವು 4 ಪ್ರಶ್ನೆ ನೀವು ಟಿಕ್ ಮಾಡಬೇಕು ಒಂದಕ್ಕಂದ್ರೆ 4 ಟಿಕ್ ಮಾಡಿದ್ರು ನಿಮ್ಗೆ ಮಾರ್ಕ್ಸ್ ಕೊಡ್ತೀನಿ ಅಂತಾರೆ. ತಪ್ಪೇ ಮಾಡಿಲ್ಲ ಅಂದ್ರೆ 5ಕ್ಕೆ ಯಾಕೆ ಕೊಡ್ಬೇಕು? ನೀವು 3ಕ್ಕೆ ಕೊಡ್ಬೇಕಾಯ್ತು ಗ್ರೇಸ್ ಮಾರ್ಕ್ಸ್. 5ಕ್ಕೆ ಯಾಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀರಾ? ಈ ಚೀಫ್ ಸೆಕ್ರೆಟರಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಈ ಎಲ್ಲ ಅವಾಂತರಗಳಾದ್ಮೇಲೆ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಗಳು ಮೀಟಿಂಗ್, ಅದರಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲೇ ಒಪ್ಕೊಂಡಿದ್ದಾರೆ. ಸದರಿ ಪರೀಕ್ಷಾ ಪತ್ರಿಕೆಯು ಕನ್ನಡ ಭಾಷಾ ತಜ್ಞರು ಹಾಗೂ ವಿಷಯ ತಜ್ಞರ ಸಮಿತಿಗಳ ಮುಂದೆ ಮಂಡಿಸಿ ಅನುಮೋದನೆ ಪಡೆದ ನಂತರ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದಾಗ್ಯೂ ಕೂಡ ಈ ರೀತಿ ತಪ್ಪುಗಳು ಸಂಭವಿಸುವುದು ವಿಷಾದನೀಯ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲಿ, ಚೀಫ್ ಸೆಕ್ರೆಟರಿ ಮೀಟಿಂಗ್ ಕಾಪಿ ಇಲ್ಲಿದೆ, ಅವರ ಬೋರ್ಡ್ ಕೂತ್ಕೊಂಡು ಮಾಡಿರುವಂತದ್ದು ರೆಸೊಲ್ಯೂಷನ್. ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟೆಲ್ಲ ವಾದ ಮಾಡಿದ್ರು ತಪ್ಪು ಆಗಿಲ್ಲ ಅಂತ. ತಪ್ಪು ಹೆಂಗಾಯ್ತು? ಸ್ಪೀಕರ್ ಸಾಹೇಬರು ಒಂದು ಲೆಟರ್ ಬರೀತಾರೆ, ನೀವಲ್ಲ. ಅದ ಬೆಳಿಗ್ಗೆ ಹೇಳಿದ್ರು. ಸ್ಪೀಕರ್ ಅವರು ಬೆಳಗ್ಗೆ ಹೇಳಿದ್ರಲ್ಲ, ಅವರು ಸುಮಾರು 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳು ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ. ಯಾರು? ಸ್ಪೀಕರ್. ಇನ್ನ ಸಾಕ್ಷಿ ಬೇಕಾ? ಇದಾದ್ಮೇಲೆ ಸ್ವಾಮೀಜಿಗಳು ಹೊರಟೋಗುತ್ತೆ. ಇವರು ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಅವರೊಂದು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ, ಅದರಲ್ಲಿ ಲೋಕಸಭಾ ಆಯೋಗದ ಕನ್ನಡ ಮಾಧ್ಯಮದ ಪ್ರಶ್ನೆಗಳಲ್ಲಿ ಅನೇಕ ಲೋಪದೋಷ ಉಂಟಾಗಿ ಪ್ರಶ್ನೆಗಳೇ ಅರ್ಥವಾಗದೆ ಅನುತ್ತೀರ್ಣ ಆಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ರೀತಿ ಮುಂದುವರಿದರೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ನಗರಗಳಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆ ಪಡೆಯುವ ಸಂಭವವಿರುತ್ತದೆ. ಹೀಗಾಗಿ ಅವರಿಗೆ ಹಳ್ಳಿಗಾಡಿನ ಜನರ ಕಷ್ಟ ಸುಖ ಅರಿವಿರುವುದಿಲ್ಲ. ಆದ್ದರಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಸಾಧ್ಯವಾಗುವುದಿಲ್ಲ. ಈ ಅನ್ಯಾಯವನ್ನು ಸರಿಪಡಿಸಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಿದ್ಧಗಂಗಾ ಸ್ವಾಮೀಜಿಗಳು ಪತ್ರ ಬರೀತಾರೆ. ಆಮೇಲೆ ಬರ್ಗೂರು ರಾಮಚಂದ್ರಪ್ಪನವರು, ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಅವರನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕನ್ನಡದಲ್ಲಿ ಉತ್ತರ ಬರದ ಕಾರಣ ಅಂದರೆ ಅನುವಾದದ ಗೊಂದಲದ ಕಾರಣದಿಂದ ಅನುತ್ತರಾಗಿರುವ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಲು ಶೀಘ್ರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಇದು ಉತ್ತೀರ್ಣ ಅಥವಾ ಅನುತ್ತೀರ್ಣಗಳ ವಿಷಯ ಮಾತ್ರಕ್ಕೆ ಸೀಮಿತವಾಗದೆ ಕನ್ನಡ ಬಳಕೆಯಲ್ಲಾಗುತ್ತಿರುವ ತಪ್ಪುಗಳ ಪರಿಣಾಮ ಎಂಬುದನ್ನು ಗಮನಿಸಬೇಕೆಂದು ಕೋರುತ್ತೇನೆ. ಈ ನಿಟ್ಟಿನಲ್ಲಿ ಶೀಘ್ರ ಪರಿಶೀಲನೆ ಅಗತ್ಯವಿದೆ. ಇದು ಕನ್ನಡ ಪರ ಕಾಳಜಿಯುಳ್ಳ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಯಾರಿಗೆ? ಕನ್ನಡ ಪರ ಕಾಳಜಿ ಇದ್ರೆ ಮಾತ್ರ ವಿನಂತಿ ಮಾಡುತ್ತೇನೆ ಅಂತ ಅವರು ಹೇಳಿದ್ದಾರೆ.